ಹಾಯ್ ನಮಸ್ಕಾರ. ಸೊ ಸಿ ಇ ಟಿಯಿಂದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ಸೊ ಸ್ವಲ್ಪ ಜನಕ್ಕೆ ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಸಲ್ಟು ಕಾಲೇಜ್ ಶೆಡ್ಯೂಲ್ ಆಗಿಲ್ಲ, ಒಬ್ಬರಿಗೆ ಶೆಡ್ಯೂಲ್ ಆಗಿದೆ ಬಟ್ ಇಷ್ಟ ಇಲ್ಲ. ಸೊ ಅದು ಕ್ಲಿಯರ್, ಯಾರ್ಯಾರಿಗೆ ಶೆಡ್ಯೂಲ್ ಆಗಿಲ್ಲಲ್ಲ ಅಂದರೆ ಕಾಲೇಜ್ ಅವ್ರಿಗೆ ಸಿಕ್ಕಿಲ್ಲಲ್ಲ, ಭಯ ಪಡೋದಂಥದ್ದು ಏನದು ಇಲ್ಲ ಅದರಲ್ಲಿ. ಸೊ ಸ್ವಲ್ಪ ಇನ್ಸ್ಟ್ರಕ್ಷನ್ನ ತಿಳ್ಕೊಬೇಕು ಅಥವಾ ಸ್ವಲ್ಪ ರೂಲ್ಸ್ನ ತಿಳ್ಕೊಬೇಕು. ಸೊ ಭಯ ಪಡೋದೇನಿಲ್ಲ, ಕಾಲೇಜ್ ಸೀಟ್ಗಳು ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ ಏನಂತ ಇದೆ. ಸೊ ವೆರಿ ಕೇರ್ಫುಲ್ಲಾಗಿ ನೋಡಿ. ಇದೇನು ನಿಮಗೆ ರಿಸಲ್ಟ್ ಕೊಟ್ಟಿದ್ದಾರಲ್ಲ ಅದು ಫೈನಲ್ ಅಲ್ಲ, ಇಟ್ ಈಸ್ ಈ ಥರ ಇರುತ್ತೆ ನಿಮಗೆ ರಿಸಲ್ಟು ಅಂತ ತೋರಿಸೋದಕ್ಕೆ. ಆಮೇಲೆ ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ ಆಫ್ ದಿಸ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ದ ಕ್ಯಾಂಡಿಡೇಟ್ ಕ್ಯಾನ್ ಹ್ಯಾಡ್ ರಿಮೂವ್ ಚೇಂಜ್ ಮಾಡಿಫೈ ದ ಪ್ರಿಯಾರಿಟಿ. ಅಕಸ್ಮಾತ್ ನಿಮಗೇನೋ ಕಾಲೇಜ್ ಸಿಕ್ಕಾಗ ಒಳ್ಳೊಳ್ಳೆ ಕಾಲೇಜ್ ಕೆಳಗಡೆ ಇರ್ತವೆ, ನಿಮಗೆ ಗೊತ್ತಾಗುತ್ತೆ ಇವಾಗ 4th ಕಾಲೇಜ್ ಸಿಕ್ಬಿಟ್ಟಿದೆ, ನೀನು 6th 7th 8th ಇನ್ನೂ ತುಂಬ ಚೆನ್ನಾಗಿ ಕಾಲೇಜ್ ಇರೋದು ಹಾಕ್ಕೊಂಡಿದ್ಯಾ, ಅವನ್ನೆಲ್ಲ ಎತ್ಬಿಟ್ಟು ಮೇಲಕ್ಕೆ ಹಾಕ್ಕೊಳ್ಳಿ. ಮೀನ್ಸ್ ಆ ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಳ್ಳಿ. ಸೊ ಆವಾಗ ನಿನಗೆ ಯಾವ ಕಾಲೇಜ್ ಸಿಕ್ಕಿತ್ತಲ್ಲ ಅದ್ರ ಮೇಲೆ ನೀವು ಈ ಕಾಲೇಜ್ನ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಆಲ್ರೆಡಿ ಕಾಲೇಜ್ ಒಳ್ಳೆ ಸಿಕ್ಕಿದೆ ಅಂದರೆ ಅದೇ ಸಿಗಬೇಕು ಅಂತಲೂ ಕೂಡ ರೂಲ್ಸ್ ಇಲ್ಲ. ಕಾಲೇಜು ಮತ್ತೆ ಸಿಕ್ಕಿರೋದು ನಿಮಗೆ ಚೇಂಜ್ ಆಗ್ಬೋದು. ಕಾಲೇಜ್ ಸಿಕ್ಕೇ ಇಲ್ಲ, ಅವ್ರೇನು ಮಾಡಬೇಕು ಅಂದರೆ ಮತ್ತೆ ಆಪ್ಷನ್ ಎಂಟ್ರಿನ ಹಾಕೋಬೇಕು. ಎಕ್ಸಾಂಪಲ್ ನೀವು ಒಂದು 20 ಕಾಲೇಜಸ್ ಹಾಕಿದ್ದೀರಾ, ನಿಮಗೆ ಕಾಲೇಜೇ ಸಿಕ್ಕಿಲ್ಲ. ಯಾಕೆ ಅಂದರೆ ನಿಮಗೆ ಬಂದಿರೋ ರ್ಯಾಂಕಿಂಗಿಗಿಂತ ಅಲ್ಲೇನು ಹಾಕಿದಿರಲ್ಲ ಕಾಲೇಜು, ಅದಕ್ಕೆ ನೀನು ಯಾವುದಕ್ಕೂ ಕ್ವಾಲಿಫೈ ಇಲ್ಲ ಅಂತ ಅರ್ಥ. ಇಸ್ ದ ಟ್ರೂತ್, ದ ರಿಯಾಲಿಟಿ ಇಸ್ ವಾಟ್. ಆ ಹಾಕಿರೋ ಕಾಲೇಜಲ್ಲಿ ನಿನಗೆ ಅಂಥ ಕ್ವಾಲಿಟಿ ಇಲ್ಲ, ನೀನು ಆ ಕಾಲೇಜಿಗೆ ಹೋಗೋದಕ್ಕೆ ಅಂತ. ಸೊ ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ಕಾಲೇಜಸ್, ಮತ್ತು ಬೇರೆ ಬೇರೆ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಆ್ಯಡು ಮತ್ತು ರಿಮೂವ್ ಕೂಡ ಮಾಡ್ಬೋದು. ದೆನ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದು ಇಂಪಾರ್ಟೆಂಟ್ ಇದೆ ಅಂದರೆ ನೋಟಿಫಿಕೇಶನ್ ಏನಂದರೆ ಆಲ್ ದ ಕ್ಯಾಂಡಿಡೇಟ್ ಮಸ್ಟ್ ಎಂಟರ್ ದೇರ್ ಫೈನಲ್ ಆಪ್ಷನ್ ಬಿಫೋರ್ ದ ಲಾಸ್ಟ್ ಡೇಟ್ ಆಫ್ 9/7/2026 9/7/2026 ಬೆಳಿಗ್ಗೆ 10 ಗಂಟೆ ಒಳಗೆ ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿರಬೇಕು. ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದರ್ ಆಪ್ಷನ್ ಆಫ್ಟರ್ ದ ಲಾಸ್ಟ್ ಡೇಟ್ ಆ್ಯಂಡ್ ಟೈಮಿಂಗ್ ಫಿಕ್ಸ್ಡ್. ಸೊ ಅದಾದಮೇಲೆ ಮಾಡೋದಕ್ಕಾಗಲ್ಲ. ಇವನ್ ದೋ ದ ಕ್ಯಾಂಡಿಡೇಟ್ ಮೇ ನಾಟ್ ಲೈಕ್ ಟು ಮಾಡಿಫೈ ದ ಆಪ್ಷನ್ ಆಫ್ಟರ್ ದ ಮಾರ್ಕ್ ಅಲಾಟ್ಮೆಂಟ್, she may not get the same seat during the real allotment as the other candidate may change their earlier entered option. ಸೊ ನಿಮ್ಗೆ ಅದೇ ಕಾಲೇಜು ಸಿಗ್ಬೋದು, ಸಿಗದೇ ಇರ್ಬೋದು, 90% ಸಿಗದೇ ಇರ್ಬೋದು. ಯಾಕೆಂದರೆ ಯಾರೆಲ್ಲ ಹಾಕೊಂಡು ಕಾಲೇಜ್ ಸಿಕ್ಕಿಲ್ಲ ಅಂತ ಇರ್ತಾರಲ್ಲ ಅವರು ಮತ್ತೆ ಬೆಟರ್ ಆಪ್ಷನ್ ಹಾಕೊಂಡಿರ್ತಾರೆ. ಸೊ ನಿನಗೆ ಸಿಕ್ಕಿರೋ ಸೀಟು ಅವ್ರಿಗೆ ಹೋಗ್ಬೋದು. ಸೊ ನೀನು ಕೂಡ ಬೆಸ್ಟ್ ಕಾಲೇಜಸ್ನ ನಿನಗೆ ಸಿಕ್ಕಿರೋದಕ್ಕಿಂತ ಮೇಲಕ್ಕೆ ಬೆಸ್ಟ್ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ದೆನ್ candidate who have not been allotted any seat in the mock allotment should verify the option entered by them and are advised to enter more option in which they are interested. Candidate should preserve the printout or final submit the option. ಸೊ ಇದು ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟಿರೋದು. ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ಸೊ ಮತ್ತೆ ನಿಮಗೆ ಅಲ್ಲಿ ಕೆಳಗಡೆ ಆಪ್ಷನ್ ಎಂಟ್ರಿ ಏನಿತ್ತಲ್ಲ ಲಿಂಕು, ಮತ್ತು ಆ ಆಪ್ಷನ್ ಎಂಟ್ರಿಗೆ ಹೋಗ್ಬಿಟ್ಟು ಸೇಮ್ ನಿಮ್ಮ ಸಿ ಇ ಟಿ ನಂಬರ್ ಕೊಡ್ರಿ, ಅಪ್ಲಿಕೇಶನ್ ನಂಬರ್ ಕೊಡ್ರಿ, OTP ಬರುತ್ತೆ, OTP ಕೊಡ್ರಿ, ಮತ್ತು ನೀವೇನು ಆಪ್ಷನ್ ಎಂಟ್ರಿ ಕೊಟ್ಟಿದ್ರಲ್ಲ ಇದೇ ಥರ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಒಂದು ಮೈಂಡಲ್ಲಿ ಇಟ್ಕೋಬೇಕು, 9ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ, ಬೆಳಿಗ್ಗೆ 10 ಗಂಟೆ ಒಳಗೆ. ಮತ್ತು ಎಕ್ಸ್ಟ್ರಾ ಫೀಸ್ ನೀವೇನೋ ಕಟ್ಟೋ ನೆಸಿಟಿ ಇಲ್ಲ, ಇದರಲ್ಲೇ ಆಪ್ಷನ್ ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ಆ್ಯಕ್ಟಿವ್ ಇದೆಯಲ್ಲ, ಇಲ್ಲಿ ಗೋ ಆ್ಯಂಡ್ ಆ್ಯಕ್ಟಿವೇಟ್ ಕೊಡಿ. ದೆನ್ ಅಗ್ರಿ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಾದಮೇಲೆ ಈ ಥರ ಬರುತ್ತೆ. ಇವಾಗ ಎಕ್ಸಾಂಪಲ್ ಇಲ್ಲಿ ಏನಿದೆಯಲ್ಲ, ಈ ಹುಡುಗಿ ಬರೀ 4 ಆಪ್ಷನ್ ಎಂಟ್ರಿ ಕೊಟ್ಟಾಳೆ. ಸಾರಿ, ಎಷ್ಟು ಕೊಟ್ಟಿದ್ದಾಳೆ? 9 ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾಳೆ. ಸೊ 9 ಆಪ್ಷನ್ ಎಂಟ್ರಿಯಲ್ಲಿ ಇವ್ರಿಗೆ ಸಿಕ್ಕಿರೋ ಕಾಲೇಜು ಎಕ್ಸಾಂಪಲ್ ಟೇಕ್ ಲೈಕ್ ದಿಸ್. ಯಾವ ಕಾಲೇಜ್ ಸಿಕ್ಕಿದೆ ಅಂದರೆ ಆಪ್ಷನ್ ಎಂಟ್ರಿ ಇದರಲ್ಲಿಲ್ಲ. ನನಗೆ ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ 4th ಸಿಕ್ಕಿತ್ತು ಅಂದ್ಕೊಳ್ಳಿ. 4th ಯಾವುದಿದೆ? ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅಲ್ವಾ? ಸೊ ನೀವು ಹೀಗೆ ಬಿಟ್ಟರೆ ನೆಕ್ಸ್ಟು ಇದ್ರ ಮೇಲೆ ಕಾಲೇಜಿಗೆ ಹೋಗುತ್ತೆ, ಆ ಮೇಲೆ ಕಾಲೇಜ್ನ ಸೆಲೆಕ್ಟ್ ಮಾಡುತ್ತೆ. ಸೊ ನಿಮಗೆ ಏನಾದರೂ ಕೆಳಗಡೆ ಏನಾದರೂ ಒಳ್ಳೊಳ್ಳೆ ಕಾಲೇಜ್ಗಳು ಕೊಟ್ಬಿಟ್ಟಿದ್ರೆ ನೀವೇನು ಮಾಡಬೇಕು? ಇವಾಗ ಈ ಆಪ್ಷನ್ ಎಂಟ್ರಿನ ಮತ್ತೆ ರೀಶೆಡ್ಯೂಲ್ ಮಾಡ್ಬೋದು. ಪ್ರಾಬ್ಲಮ್ ಯಾರಿಗೆ ಇರೋದು ಅಂದರೆ ಯಾರಿಗೆ ಕಾಲೇಜೇ ಅಲಾಟ್ ಆಗಿಲ್ಲ ಅವರಿಗೆ. ಯಾರು ಕಾಲೇಜ್ ಅಲಾಟ್ ಆಗಿಲ್ಲ, ಎಕ್ಸಾಂಪಲ್ ನೀವು ಅನ್ಕೋ 9 ಕಾಲೇಜನ್ನು ಹಾಕಿದೆಯಾ, 9 ಕಾಲೇಜಲ್ಲೂ ನಿನಗೆ ಸಿಕ್ಕಿಲ್ಲ ಅಂದರೆ ಅರ್ಥ ನೀನು ಹಾಕಿರೋ ಕಾಲೇಜಲ್ಲಿ ಸೀಟ್ ಕೊಡೋದಕ್ಕೆ ನೀನು ಲಾಯಕ್ಕಿಲ್ಲ ಅಂತ ಅರ್ಥ. ಸೊ ಇನ್ನು ಯಾವ್ಯಾವುದಕ್ಕೆ ಲಾಯಕ್ಕಿದೆಯೋ ಆ ಕಾಲೇಜ್ನ ಆ್ಯಡ್ ಮಾಡ್ಕೊಂತ ಹೋಗು. ಸೇಮ್ ಅಗೇನ್ ಸೆಲೆಕ್ಟ್ ಡಿಸಿಪ್ಲಿನ್. ಇಲ್ಲಿ ಮತ್ತೆ ಏನು ಬೇಕು, ಇಂಜಿನಿಯರಿಂಗು ಮೆಡಿಕಲ್ ಏನು ಬೇಕು ಅದನ್ನ ಹಾಕ್ಕೊಳ್ಳಿ. ಮತ್ತು ಕಾಲೇಜು ಕೋರ್ಸ್ ಇದು ನೋಡ್ಕೊಳ್ಳಿ. ಕಾಲೇಜ್ ಕೋರ್ಸ್ ಹಾಕೊಂಬಿಟ್ಟು ಎಕ್ಸಾಂಪಲ್ ಕಾಲೇಜ್ ಹಾಕ್ಕೊತೀನಿ, ಯಾವುದೋ ಒಂದು ಕಾಲೇಜು ಸೆಲೆಕ್ಟ್ ಕಾಲೇಜು.
ಮತ್ತು ಐ ವಿಲ್ ಟೇಕ್ ಯಾವುದೋ ಒಂದು ಇದು ಎತ್ಕೊತೀನಿ ಕಾಲೇಜ್ ಕೋಡು. ದೆನ್ ಇಲ್ಲಿಂದ ಮತ್ತೆ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಕೊಂತ ಹೋಗಿ. 9 ಕೊಟ್ಟಿದ್ನಲ್ವಾ, ಇಲ್ಲಿ 9 ಇದೆ. ಹೇಗೆ ನೀವು 9 ಆದಮೇಲೆ ಯು ಕ್ಯಾನ್ ಹ್ಯಾಡ್, ಇಲ್ಲಿ ಇದು 9 ಆದಮೇಲೆ ಹ್ಯಾಡ್ 10, 11, 12 ಅಂತ ಆ್ಯಡ್ ಮಾಡ್ಕೊಂತ ಹೋಗ್ಬೋದು. ಆಪ್ಷನ್ ಎಂಟ್ರಿ ಕೊಡೋದಕ್ಕೆ ನಿಮ್ಗೇನು ದುಡ್ಡು ಕಟ್ಟಬೇಕಾಗಿಲ್ಲ. ಹಾಗಾಗಿ ಎಷ್ಟು ಆಪ್ಷನ್ ಆಗುತ್ತೋ ಅಷ್ಟು ಆಪ್ಷನ್ ಹಾಕ್ರಿ. 100, 200 ದೇರ್ ಇಸ್ ನೋ ಪ್ರಾಬ್ಲಮ್. ನೀವು ಎಷ್ಟು ಬೇಕಾದರೂ ಕಾಲೇಜ್ನ ಹಾಕೋಬೋದು. ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅವರಿಗೆ. ಯಾರಿಗೆ ಕಾಲೇಜ್ ಸಿಕ್ಕಿದೆಯಲ್ಲ, ನೀವು ಆಪ್ಷನ್ಗಿಂತ 8 ಸಿಕ್ಕಿದ್ರೆ ಚೆಕ್, ಮೇಲೆ ನಿಮಗೆ ಒಳ್ಳೆ ಕಾಲೇಜ್ ಇದಾವ ಓಕೆನಾ, ಅಥವಾ ಕೆಳಗಡೆ ಯಾವುದಾದ್ರೂ ಒಳ್ಳೆ ಕಾಲೇಜ್ಗಳನ್ನ ಬಿಟ್ಬಿಟ್ಟಿದ್ದೀರಾ, ಮತ್ತೆ ಅದನ್ನು ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಓಕೆ, ಸೊ ಇಫ್ ಪಾಸಿಬಲ್ ನಿಮಗೆ ಬೇಕು ಅನಿಸಿದರೆ ಇನ್ನೂ ಒಂದು ಸ್ವಲ್ಪ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ 9th ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸಸ್ ಇರಲ್ಲ. ಇದರಲ್ಲಿ ಮೇ ಬಿ ಐ ವಿಲ್ ಚೆಕ್ ಬಿ ಫಾರ್ಮಾ ಓದ್ಸಲಿ ಕೊಟ್ಟಿರಲಿಲ್ಲ. ಬಿ ಫಾರ್ಮಾ ಕೊಟ್ಟಿದ್ದಾರೆಲ್ಲ ಚೆಕ್ ಮಾಡ್ತೀನಿ ಬಿ ಫಾರ್ಮಾ ಬಗ್ಗೆ. ಸೊ ಲಾಸ್ಟ್ ಟೈಮ್ ಬಿ ಫಾರ್ಮಾ ಇರಲಿಲ್ಲ. ಓ ಮೇ ಬಿ ಇನ್ನೂ ಸ್ವಲ್ಪ ಬ್ರಾಂಚಸ್ಗಳನ್ನ ಕೊಡಬೇಕಾಗಿತ್ತು ಅವರು. ಬಿ ಫಾರ್ಮಾ ಕೊಡಬೇಕಾಗಿತ್ತು, ಬ್ರಾಂಚಸ್ಗಳು ಕೊಟ್ಟಿಲ್ಲ. ಕೊಡೋ ಆಪ್ಷನ್ನು ನನಗೆ ಏನೋ ಕಾಣ್ತಾ ಇಲ್ಲ. ಮೇ ಬಿ ನೀಟ್ ಆದಮೇಲೆ ಕೊಡ್ಬೋದೇನೋ, ಸೆಕೆಂಡ್ ರೌಂಡಿಂಗ್ ಆಗೇನಾರ ಇದೆಯೇನೋ ಗೊತ್ತಿಲ್ಲ. ಸೊ ಇಲ್ಲಿ ಮತ್ತೆ ಯಾರಿಗೆ ಕಾಲೇಜ್ ಸಿಕ್ಕಿಲ್ಲಲ್ಲ, ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕೆಳಗಡೆ ಕಮೆಂಟ್ ಹಾಕಿರಿ. ಸೊ ನನಗೆ ಪಾಸಿಬಲ್ ಆದರೆ ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಾದರೂ ಸೀರಿಯಸ್ ಅದು ಡೌಟ್ ಆಗಿದ್ದರೆ. ಓಕೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು.